ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ವಿಮೇಶ್ ಮಾತಾಡ್ತಾ ಇದ್ದೆ. ಇವತ್ತು ನಮ್ಮ ಚೋರ್ನೂರಲ್ಲಿ ತುಂಬ ಮಳೆ ಇದ್ದ ಕಾರಣ ತುಂಬ ಮಳೆ ಬಂದುಬಿಟ್ಟಿದೆ. ಯಾವ ಸಾರಿ ಬಂದಿದ್ದಿಲ್ಲ. ಕ್ಲೌಡ್ಸ್ ಎಲ್ಲ ತುಂಬ ಬ್ಲಾಕ್ ಆಗಿದೆ. ನೋಡಿ, ತೋರಿಸ್ತೀವಿ ಕ್ಲೌಡ್ಸು, ನೋಡ್ಕೊಳ್ಳಿ. ತುಂಬ ಮಳೆ ಬಂದುಬಿಟ್ಟು ನಮ್ಮ ಗಿಡಗಳೆಲ್ಲ ತುಂಬ ಫ್ರೆಶ್ ಆಗಿದ್ದಾವೆ. ಅದರಲ್ಲಿ ಮೂಲಂಗಿ ಗಿಡನ ತೋರಿಸ್ತೀನಿ, ನೋಡ್ಕೊಳ್ಳಿ. ಮೂಲಂಗಿ ಇಷ್ಟು ಟೈಟ್ ಆಗಿದೆ ನೋಡಿ, ಇಷ್ಟು ಟೈಟ್ ಆಗಿದೆ ನನಗೆ. ನೋಡ್ಕೊಳ್ಳಿ, ಇದರಲ್ಲಿ ಒಂದು ಆಶ್ಚರ್ಯ ಏನಂದರೆ ಅದನ್ನ ತೋರಿಸ್ತೀನಿ ನೋಡಿ. ಈಗ ನೋಡಿ, ಇಲ್ಲಿ ಅಲ್ಲೇ ಮೂಲಂಗಿ ಬಿಡೋಕ್ಕೆ ಶುರುವಾಗಿದೆ. ಇನ್ನೇನು ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡೋ ಶುರು ಮಾಡಿ. ನೀವು ಕೊಡೋ ಒಂದು ಸಬ್ಸ್ಕ್ರೈಬಿಂದ ನನಗೆ 100 ವಿಡಿಯೋ ಮಾಡೋಷ್ಟು ಮೋಟಿವೇಶನ್ ಸಿಗುತ್ತೆ. ನೀವು ಯಾಕೆ ನನ್ನ ವಿಡಿಯೋಸ್ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ತೀರಾ, ಕಮೆಂಟ್ ಆಗ್ತಾಯಿರಲಿಲ್ಲ. ನಾನು ಪಾರ್ಟ್ಗಳನ್ನು ಖಾಲಿ ಬಿಟ್ಟಿರ್ತೀನಲ್ಲ, ಅದರಲ್ಲಿ ಏನು ಹಾಕ್ಬೇಕಂತ ಕಮೆಂಟ್ ಮಾಡಿದ್ರೆ ನನಗೆ ಆ ಬೆಳೆ ಹಾಕೋಕ್ಕೆ ನಾನು ಪ್ರೋತ್ಸಾಹನ ನೀಡ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲ ಬೆಳೆಗಳನ್ನ ಈಗ ತೋರಿಸ್ಕೊತ ಹೋಗ್ತೀನಿ, ನೋಡ್ಕೊತ ಹೋಗಿರಿ ನೀವು. ನೋಡಿ, ಇದು ಮೂಲಂಗಿ. ನೋಡಿ, ಇಲ್ಲೊಂದು ಖಾಲಿ ಪಾಟ್ ಖಾಲಿಯಾಗಿದೆ, ಇಲ್ಲಿ ಒಂದು ಖಾಲಿ ಪಾಟು, ಇದು ಖಾಲಿ ಹಾಕಿದ್ವಿ, ಇದು ಖಾಲಿ ಪಾಟ್. ಇದನ್ನು ಟೊಮೊಟೊಸು ಮತ್ತು ಪಲಕ ಸೊಪ್ಪು, ಬೆಂಡೆಕಾಯಿನೂ ತೋರಿಸ್ತೀನಿ. ಹಂಗೆ ನಾನು ಬೆಂಡೆಕಾಯಿನೂ ತೋರಿಸ್ತೀನಿ. ಬೆಂಡೆಕಾಯಿ ತೋರಿಸೋಂತಲ್ಲ, ಬೆಂಡೆಕಾಯಿನೂ ತೋರಿಸ್ತೀನಿ, ನೋಡ್ಕೊಂಡು. ನೋಡಿ, ಬೆಂಡೆಕಾಯಿ ಎಲ್ಲ ಮೊಗ್ಗಿಗೆ ಬಂದಿದೆ. ಇನ್ನೇನು ಮೊಗ್ಗಿಗೆ ಬಂದಿದೆ, ಇನ್ನೇನು ಹೂ ಬಿಟ್ಟು ಕಾಯಿ ಬಿಡಲ್ಲ ಅಂಥದ್ದಲ್ಲಿ ಇದೆ. ನೋಡ್ಕೊಂಬಿಡಿ ಒಂದ್ಸಲ ಕೆಳಗಿಂದ ಎಷ್ಟು ಟೈಟ್ ಆಗಿದೆ ನೋಡಿ. ಇಲ್ಲಿದ್ದಾವೆ ಮೆಕ್ಕೆಜೋಳ ಒಬ್ಬರಿಗೆ ಯಶವಂತ ನಗರರಿಗೆ ಬೇಕಂತೆ ಒಂದು ಮೆಕ್ಕೆಜೋಳ. ಅದು ನಮ್ಮ ಚಿಕ್ಕಮ್ಮನೆ, ಸ್ಮಾಲ್ ಮದರ್ ಅಂತಾರೆ. ನಮ್ಮ ಚಿಕ್ಕಮ್ಮನಿಗೆ ಬೇಕಂತೆ ಒಂದು ಮೆಕ್ಕೆಜೋಳ ತೆಗೆದಿಡ್ಬೇಕಂತೆ. ಅವ್ರು ಮೆಕ್ಕೆಜೋಳ ಎಲ್ಲ ಹಾರ್ವೆಸ್ಟ್ ಮಾಡ್ತಿಲ್ಲ, ಮೆಕ್ಕೆಜೋಳ ಬಿಟ್ಟು ಕಾಳೆಲ್ಲ ಆಗಿರ್ತಲ್ಲ ಕಾರ್ನು, ಅವಾಗ ಹಾರ್ವೆಸ್ಟ್ ಮಾಡೋಕ್ಕಾದ್ರೆ ಒಂದು ತೆಗೆದಿಡ ಅಂತ ನಮ್ಮ ಚಿಕ್ಕಮ್ಮ ನನಗೆ ಫೋನ್ ಮಾಡಿ ಹೇಳಿದ್ರು. ಅದಕ್ಕೋಸ್ಕರ ಅವ್ರಿಗೂ ತೆಗೆದಿಡೋಣ ಬನ್ನಿ. ಇನ್ನು ಬಿಟ್ಟಿಲ್ಲ, ಬಿಟ್ಟ ತಕ್ಷಣ ತೆಗೆದಿಡೋಕ್ಕೆ ನಾನು ಹೆಚ್ಚು ವಿಜ್ಞಾನಿಯನ್ನು ಕಾಣ್ತೀನಿ. ನೋಡಿ, ಇದೆ ಮೆಕ್ಕೆಜೋಳ. ನೋಡಿ, ಇದರಲ್ಲಿ ಇನ್ನೂ ಕಾಯಿ ಬಿಟ್ಟಿಲ್ಲ. ಅದರಲ್ಲಿ ಕಾಯಿ ಬಿಟ್ಟ ತಕ್ಷಣ ನಾನು ನಮ್ಮ ಚಿಕ್ಕಮ್ಮಗೆ ಮೆಕ್ಕೆಜೋಳನ ಕಾರ್ನ ಅಥವಾ ಕಳಿಸ್ಕೊಡ್ತೀನಿ. ನಿಮಗೂ ಬೇಕಂದ್ರೆ ಹೇಳಿ ಕಳಿಸ್ಕೊಡ್ತೀನಿ ನಾನು. ಈಗ ಮತ್ತೆ ಬನ್ನಿ, ಒಂದು ಬ್ಯೂಟಿಫುಲ್ ಗಿಡನ ತೋರಿಸ್ತೀನಿ. ಇದು ತುಂಬಾ ಫ್ರೆಶ್ ಆಗಿದೆ ನೋಡಿ. ಇದಕ್ಕೆ ಬಿದ್ದುಬಿಟ್ಟು ಏನು ಆಗಿಬಿಟ್ಟಿದೆ ನೋಡಿ. ಇವಾಗ ನನ್ನ ಟೂಲ್ಸ್, ನಾನು ಈಗ ಎಲ್ಲ ಮಣ್ಣನ್ನು ಹದಗೊಳಿಸೋಕ್ಕೆ ಬಳಸಬೇಕಾದ ಟೂಲ್ಸ್ನ ತೋರಿಸ್ತೀನಿ, ನೋಡ್ಕೊಳ್ಳಿ. ಒಂದೊಂದೇ ತೋರಿಸ್ತೀನಿ, ಒಂದೊಂದೇ ನೋಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಹತ್ರ ಈಗ ಓನ್ಲಿ ಎಷ್ಟಿದ್ದಾವೆ, ಒಂದು 10ರಿಂದ 12 ಟೂಲ್ಸ್ ಇದ್ದಾವೆ. ಅದ್ರ ಕೂಟನೇ ನಾನು ಮಣ್ಣನ್ನು ಹದಗೊಳಿಸೋದು. ಮೇಯ್ನಾಗಿ ಮೊದಲು ಇದು ಈ ಥರ ಮಡಿಕೆ ನೋಡಿರ್ತೀರಲ್ಲ, ಈ ಥರ ಮಡಿಕೆ ಎಲ್ಲಾದರೂ ಈ ಥರ ಮಡಿಕೆ. ಇದು ಏನಾದರೂ ಮೆಕ್ಕೆಜೋಳ ಹಾಕೋಕ್ಕೆ ಮಾತ್ರ ಯೂಸ್ ಮಾಡ್ತಾರೆ ಇದನ್ನು. ಅದಕ್ಕಿಂತ ಸ್ಮಾಲ್ ಅಂದರೆ ಮಣ್ಣನ್ನು ಫ್ರೀಗೊಳಿಸೋಕ್ಕೆ. ಇದು ನಾನೇ ಮಾಡಿರೋ ಅಂಥದ್ದು ಮಡಿಕೆ ಟೂಲ್. ಇದು ನೋಡಿ, ನಮ್ಮ ತಾತ ಬಡಿಗೆ ತಾನೇ ಕೆಲಸ ಮಾಡೋದ್ರಿಂದ ನಾನು ಇಂಥವೆಲ್ಲ ಮಾಡಿಸ್ಕೊಂಡಿನಿ ನಮ್ಮ ತಾತನ ಕೂಟ. ಇದು ನೋಡಿ, ನಾನೇ ಮಾಡಿರೋ ಅಂಥದ್ದು. ಇದು ಮಡಿಕೆನೇ, ಸ್ಮಾಲ್ ಮಡಿಕೆ. ಇನ್ನೊಂದು ಇದೆ ಮಡಿಕೆ, ಅದನ್ನು ತೋರಿಸ್ತೀನಿ. ಅದು ದೊಡ್ಡ ಮಡಿಕೆ, ಅದೇ ಥರ ಸೇಮ್. ಇವು ಸೊಪ್ಪನ್ನ ಎಲ್ಲ ಹಾಕೋಕ್ಕೆ ಹದಗೊಳಿಸೋಕ್ಕೆ ಬೇಕಾಗುತ್ತೆ. ಮತ್ತು ಕೆಬ್ಬು ಮಡಿಕೆನೂ ಇದೆ ನನ್ನ ಹತ್ರ. ಇದು ನೋಡಿ, ಕೃಷಿ ಇಲಾಖೆಗೆ ತರಿಸ್ಕೊಂಡಿರೋದು ನಾನು. ಕೃಷಿ ಇಲಾಖೆ ಇಲ್ಲಿ ಈ ಥರ ಇರುತ್ತೆ, ಇದು ಈ ಥರ ಇರುತ್ತೆ. ಇದನ್ನು ಈ ಥರ ಹಾಕಿಬಿಟ್ಟು ಹೊಡೆಯೋದು. ಹೆಂಗೆ ಹೊಡಿತಾರಂತನೂ ತೋರಿಸ್ತೀನಿ ಬನ್ನಿ. ನೀವು ನೋಡಿಲ್ಲ ಅಂದರೆ ತೋರಿಸ್ತೀನಿ, ನೋಡ್ಕೊಂಬಿಡಿ. ಇದನ್ನು ಹಿಂಗೆ ಇಟ್ಬಿಟ್ಟು ಈ ಥರ ಹೇಳ್ಕೊಂತ ಹೋಗ್ಬೋದು. ಈ ಥರ ಎಲ್ಲ ಮಣ್ಣನ್ನು ಹದಗೊಳಿಸೋಕ್ಕೆ. ಇದನ್ನೀಗ ಲೆವೆಲ್ ಮಾಡೋಕ್ಕೆ ಈ ಟೂಲ್ನ ಉಪಯೋಗಿಸ್ಬೋದು ನಾವು. ಇದನ್ನು ನೋಡಿ, ಮಣ್ಣನ್ನು ಲೆವೆಲ್ ಮಾಡೋಕ್ಕೆ ನೋಡಿ. ಇದನ್ನು ಮಣ್ಣು ಲೆವೆಲ್ ನೋಡಿದ್ರಲ್ಲ ನೀವು ಸಮೇತ, ಇದನ್ನು ಮಣ್ಣು ಲೆವೆಲ್ ಮಾಡೋಕ್ಕೆ. ಈ ಟೂಲು ಎದಕ್ಕಂದರೆ ಇದನ್ನ ಗಿಡ ಹೋಲ್ ಮಾಡೋಕ್ಕೆ, ಈ ಥರ ಹೋಲ್ ಮಾಡೋಕ್ಕೆ. ನೋಡಿದ್ರಲ್ಲ, ಇದು ಹೋಲ್ ಮಾಡೋಕ್ಕೆ ನನಗೆ ಸಹಾಯ. ಅಂದು ಇದು ತೋರಿಸಿದಲ್ಲ ಅಂಥದ್ದೇ 2 ತಗೊಂಡಿದ್ದೀನಿ. ಇನ್ನೂ ಸಾಕಷ್ಟಿದೆ. ಇದೊಂದು ಬ್ಲಾಕ್ ಥರ, ಅದೇ ಥರ ಸ್ಮಾಲ್ ಮಡಿಕೆ. ಮತ್ತು ಇದು ನಾನೇ ಮಾಡಿರೋಂಥದ್ದು. ಇದು ಅದೇ ಥರ, ಇದು ಇವಾಗ ಹೆಂಗೆ ತೋರಿಸಿದೆ ಅದೇ ಥರ ಉಳೋದಿದು.
ನೋಡಿ ಈ ಥರ ಮೂಡುತ್ತೆ ಅದು, ಈ ಥರ ಕೆಲಸ ಮಾಡುತ್ತೆ ಅದು. ನೋಡಿದ್ರಲ್ಲ, ಇಲ್ಲಿದ್ದಾವೆ ನೋಡಿ 3 ಮಡಿಕೆ, ಇಲ್ಲಿದ್ದಾವಲ್ಲ ಇವು 3 ಮಡಿಕೆ ನನಗೆ ಒಂದೊಂದು ಕೆಲಸ ಮಾಡಿಕೊಡ್ತಾರೆ. ಇದು ಒಂದು, ಇವೆರಡು ದೊಡ್ಡವು ನನ್ನ ಹತ್ರ ಇರೋದು, ನಮ್ಮ ತಾತ ಮಾಡಿಕೊಟ್ಟಿದೆ. ಅದರಲ್ಲಿ ಹೊಸ ಮಡಿಕೆ ಇದೆ, ಆ ಹೊಸ ಮಡಿಕೆನೂ ತೋರಿಸ್ತೀನಿ. ಇದೆ ಎಲ್ಲ ಅವು 3 ಸೇಮಿ, ಏನು ವ್ಯತ್ಯಾಸ ಇಲ್ಲ. ಹೆಂಗೆ ಹೊಡೆಯೋದಂತ ಈ ಮಡಿಕೆಯಲ್ಲಿ ತೋರಿಸ್ತೀನಿ ನೋಡ್ಕೊಳ್ಳಿ. ಈ ಥರ ಕಡ್ದು ಎತ್ತುಗಳಿಗೆ ಕಟ್ತಾರೆ ಮುಂದೆ, ಎತ್ತುಗಳಿಗೆ ಕಟ್ಬಿಟ್ಟು ನೋಡಿ ಹೆಂಗೆ ಹೊಡೆಯೋದಂತ ತೋರಿಸ್ತೀನಿ. ಈ ಥರ ಮಡಿಕೆನ ಫಿಕ್ಸ್ ಮಾಡಬೇಕು. ಫಿಕ್ಸ್ ಮಾಡಿದ ನಂತರ ಈ ಥರ ಹೊಡ್ಕೊಂತ ಹೋದಂಗೆಲ್ಲ ಈ ಥರ ಮಣ್ಣು ಬಿಡುತ್ತೆ. ಇದೆ ನೋಡಿ, ಇದೇನಿತ್ತಲ್ಲ ಇದೇ ಮೇನ್ ಚೂಪಾಗಿ ಇದೆ ಹೊಡೆಯೋದು. ನೋಡಿ ಇದೆಲ್ಲ ಚೆನ್ನಾಗಿ ನೋಡ್ಕೊಂಡು ಈ ಥರ ಇದು ಮಡಿಕೆನ ಹೊಡೆಯುತ್ತೆ. ಇವೆಲ್ಲ ಟೂಲ್ಸ್, ನನ್ನ ದಿನನಿತ್ಯ ಬಳಕೆ ಆಗುವಂಥ ಟೂಲ್ಸ್ಗಳಿವೆಲ್ಲ ನನಗೆ ಸಹಾಯ ಮಾಡ್ತವೆ. ನಾನು ಏನಾದರೂ ಮಾಡಬೇಕಾದ್ರೆ 3 ಟೂಲ್ಸ್ ಇವು ಸಮೇತ ಅದೇ ಥರನೇ. ನೋಡಿದ್ರಲ್ಲ, ಇವೆಲ್ಲ ಖಾಲಿ ಪಾರ್ಟ್ಸು ಇವೆ, ಇಲ್ಲೆಲ್ಲ ಏನಾದರೂ ಹಾಕಬೇಕು. ಮತ್ತು ಇನ್ನೇನು ಹೊಸಬ್ರು ನನ್ನ ಚಾನಲ್ ನೋಡ್ತೀರಿ, ಈಗ ಇನ್ಸ್ಟಾಗ್ರಾಮ್ನಲ್ಲೂ ಲಭ್ಯ ಇದೆ. ಇನ್ಸ್ಟಾಗ್ರಾಮ್ನಲ್ಲಿ ಸಬ್ಸ್ಕ್ರೈಬ್ ಈಗ ನನ್ನ ಯೂಟ್ಯೂಬ್ ಚಾನಲ್ಗೆ ಮಾಡ್ತಿದ್ರು, ಹಂಗೆ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ಗೆ ಫಾಲೋ ಮಾಡ್ಕೊಂಬಿಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದೇ ಥರ ಕ್ರೇಜಿ ವಿಡಿಯೋ ಮತ್ತೊಂದು ವಿಡಿಯೋ ತರ್ತೀನಿ ನಾನು. ಟೇಕ್ ಕೇರ್, ಬಾಯ್ ಬಾಯ್, ಟಾಟಾ.